चिकबल्लापुर तालुके के कनकनहल्ली स्थित श्री भो समेत श्री नरसिम्हा स्वामी मंदिर के धर्मदर्शी तथा कर्नाटक किसान जनसेना के राज्य मानद अध्यक्ष जी के धनगोपाल का जन्मदिन आज उनके समर्थकों द्वारा अर्थपूर्ण तरीके से मनाया गया है। मानसा वृद्धाश्रम में फल वितरण, कनकनहल्ली में अन्नदान तथा नरसिम्हा स्वामी मंदिर में ग्रामीणों ने विशेष पूजा अर्चना की। शाम को गाँव की महिलाओं ने धनगोपाल का आरती उतारकर भव्य स्वागत किया। इसके बाद 30 किलो का केक काटकर जन्मदिन का उत्सव बड़े ही धूमधाम से मनाया गया और शुभकामनाएं दी गई। ग्रामीणों नरसिम्हा और मंजुनाथ ने कहा कि धनगोपाल का हमारे गांव में आना हमारा सौभाग्य। वे संपन्न होने के बावजूद सरल और प्रेमपूर्ण स्वभाव के हैं। उन्होंने गांव के नरसिम्हा स्वामी मंदिर का जीर्णोद्धार कर धार्मिक कार्यों के लिए सुविधा प्रदान की है, जो बहुत पुण्य का कार्य है। भगवान उन्हें और शक्ति दे। इस अवसर पर धनगोपाल ने कहा कि मैं एक साधारण व्यक्ति हूँ, नरसिम्हा स्वामी ने ही मुझे इस गांव में बुलाया है। 23 साल पहले अपने जन्मदिन के दिन ही मैं इस गांव में आया था, तभी से यह गांव मेरा अपनापन का है। ग्रामीणों का स्नेह अमूल्य है। आगे भी मेरा सहयोग गांव वासियों को मिलता रहेगा। चिकबल्लापुर से सलाउद्दीन की रिपोर्ट। देश विदेश और स्थानीय समाचारों के लिए चैनल को लाइक, शेयर और सब्सक्राइब जरूर करें। ನರಸಿಂಹ ಸ್ವಾಮಿ ಕರ್ಕೊಂಡ್ಬಂದಿರೋದು ಅಲ್ಲಿಂದ ನನ್ನ ಮೇಲೆ ಭಾಳ ಅಭಿಮಾನ ಇಟ್ಕೊಂಡು ನಮ್ಮ ಈಗ ಅವರಲ್ಲಿ ಒಬ್ಬ ಅಂತ ನನ್ನ ಇದು ಮಾಡಿಕೊಂಡು ಸ್ವೀಕರಿಸ್ತಾ ಇದ್ದಾರೆ. ಏನು ಹೇಳಕ್ಕೆ ಬಯಸ್ತಾರೆ ಸರ್? ಅವರು ನನ್ನ ಮೇಲೆ ಇಟ್ಟಿರೋ ಅಭಿಮಾನ ಅನ್ಕೊಂತೀನಿ ಬಹುಶಃ ಅಂತ. ಖಂಡಿತವಾಗ್ಲೂ ನರಸಿಂಹ ಸ್ವಾಮಿ ಸ್ವಲ್ಪ ಎಲ್ಲರ ಮೇಲೂ ಇರುತ್ತೆ, ಎಲ್ರಿಗೂ ಆಶೀರ್ವಾದ ಇದೆ, ಎಲ್ಲರೂ ಚೆನ್ನಾಗಿರ್ತಾರೆ. ಏನು ಹೇಳಕ್ಕೆ ಬಯಸ್ತಾರೆ? ಎಲ್ಲರೂ ಚೆನ್ನಾಗಿರ್ಬೇಕು, ಅವ್ರದ್ದು ಆಸೆ ಏನೇನಿದೆಯೋ ಮತ್ತೊಂದು ಎಲ್ಲ ನೆರವೇರಬೇಕಂತ ದೇವ್ರಲ್ಲಿ ಪ್ರಾರ್ಥನೆ ಮಾಡ್ಕೊಂತೀವಿ. ಇನ್ನೊಂದು ವಿಶೇಷ ಏನಂದರೆ, ನಾನು ಇವತ್ತೇ ನನ್ನ ಪಾದ ಫಸ್ಟ್ ಕನಕನಹಳ್ಳಿಗೆ ಇತ್ತು ಇವತ್ತೇ. ಯಾಕಂದರೆ ನಾನು ಜಮೀನು ತೊಗೊಂಡು 23 ವರ್ಷ ಆಯಿತು, ಇವತ್ತಿಗೆ ತೊಗೊಂಡಿದ್ದೀನಿ. ನನ್ನ ಹುಟ್ಟುಹಬ್ಬದ ದಿವಸನೇ ನಾನು ಜಮೀನನ್ನು ತೊಗೊಂಡಿದ್ದೆ. ಹಾಗಾಗಿ ನಾನು ಬರ್ತಡೇನೂ ಒಂದೇ ದಿವಸ, ನಾನು ಕನಕನಹಳ್ಳಿಗೆ ಬಂದಿದ್ದು ಮೊದಲನೇ ದಿವಸ ಆಯಿತು. ನನಗೆ ಹೇಳೋಕ್ಕಾಗ್ತಿರೋ ಅಷ್ಟು ಖುಷಿ ಇದೆ. ಅಭಿಮಾನ ಎಲ್ಲ ಇಟ್ಕೊಂಡಿದ್ದಾರೆ. ನನ್ನಿಂದ ಅವ್ರಿಗೇನು ಪಡಿಬೇಕಾಗುತ್ತೋ ಖಂಡಿತವಾಗ್ಲೂ ನನ್ನ ಕೈಲಾದಷ್ಟು ಸಹಾಯ ನಾನು ಮಾಡ್ತೀನಿ. ಅದು ದೃಷ್ಟಿ ಹೋಗೋದಕ್ಕೆ, ನನ್ನ ಮೇಲೆ ಬೀಳೋ ದೃಷ್ಟಿ ಎಲ್ಲ ಹೋಗೋದಕ್ಕೆ ಅವರು ಆರತಿಯನ್ನು ಮಾಡಿ ತಿಳಿಲಿಲ್ಲ ನನಗೆ. ಒಂದು ದಿವಸ ಹಿಂಗೆ ಕೂತ್ಕೊಂಡಿದ್ದೆ, ಯಾಕೆ ದೇವಸ್ಥಾನ ಕೆಲಸ ನಿಂತೋಗಿದೆ ಅಂತೇಳಿ ಅವತ್ತೇ ಊರಿನವ್ರನ್ನೆಲ್ಲ ಕರೆಸಿ ಮನೆ ಹತ್ರ ಮಾತಾಡಿ ಅದೇನಾಗುತ್ತೋ ಎಲ್ಲರಿಂದನೂ ಕೈ ಜೋಡಿಸ್ಕೊಂಡು ಸಹಾಯ ಮಾಡ್ಕೊಂಡು ಮಾಡೋಣಪ್ಪ, ಮುಂದುವರ್ಸ್ಬಿಟ್ಟು ದೇವಸ್ಥಾನ ಕಾರ್ಯಕ್ರಮ ನಿಲ್ಸೋದು ಬೇಡ, ಅದಕ್ಕೆ ಜೀವನ ಉದ್ಧಾರ ಮಾಡೋಣ ಅಂತೇಳಿ ಮುಂದುವರ್ಸ್ಕೊಂಡು ಬಂದ್ವಿ. ಅದೇ ಯಾವ ಟೈಮ್ಗಳಿಗೆ ಅಂತ ಇರುತ್ತಲ್ಲ, ಅದರಿಂದ ಹಾಗೆ ಒಣಗುಡ್ತು ಎಲ್ಲ. ಅದಷ್ಟೇ ನಾವು ಅಂದ್ಕೊಂಡಿದ್ದು ಸಮಯಕ್ಕೆಲ್ಲ ಮುಗಿತಾ ಬಂತು. ಇವತ್ತು ಅವ್ರಿಗೆಲ್ಲ ಸ್ವಲ್ಪ ಹಣ್ಣು, ತರಕಾರಿ, ಹೂವು, ಆಮೇಲೆ ಕೇಕು ಎಲ್ಲ ಅಲ್ಲಿ ಅಭಿಮಾನಿಗಳೇ ಮಾಡಿದ್ರು. ಎಲ್ಲ ನನ್ನ ಅಭಿಮಾನಿಗಳು ಕರ್ನಾಟಕ ರೈತ ಜನಸೇನೆಯಿಂದ ಸೇರಿಕೊಂಡು ಎಲ್ಲ ಮಾಡಿ ಅವರಿಗೆಲ್ಲ ಊಟವನ್ನು ಕೊಡಲಾಗಿದೆ. ಕೆ ಧನಗೋಪಾಲಣ್ಣವ್ರಿಗೆ ಡೈರೆಕ್ಟಾಗಿ ಇವತ್ತು ನಾವು ಹುಟ್ಟುಹಬ್ಬದ ಶುಭಾಶಯ ಕೇಳ್ತಾ ಇದ್ದೀನಿ. ಅವ್ರಿಗೆ ನಾವು ಏನು ಮಾಡಿದ್ರು ಕಮ್ಮಿ ಇದೆ, ಅವ್ರ ಬಗ್ಗೆ ನಾವು ಎಷ್ಟಾದರೂ ಕೇಳೋ ಅವಶ್ಯಕತೆನೇ ಇಲ್ಲ. ಎಲ್ಲ ಮಂಜುನಾಥ್ ಹೇಳಿದ್ದಾರೆ, ಎಲ್ರಿಗೂ ಗೊತ್ತಿದೆ. ಆದರೆ ನಾವು ಎಷ್ಟು ಮಾಡಿದ್ರು ಅವರು ನಾವು ಆಗೋದಿಲ್ಲ. ನಾವು ಯಾವತ್ತೂ ಅವರು ಹೆಂಗೆ ಕೇಳಿದ್ರ ಹಂಗೆ ನಾವು ಮುಂದುವರ್ಸ್ಕೊಳ್ತೀವಿ ದೇವ್ರ ಕಾರ್ಯಗಳಂತ ನಾವು ಸರ್. ಅದು ಪ್ರೀತಿ ಅಂತಂದ್ರೆ ಅವರು ಈ ಊರ ಮೇಲೆ ಇಟ್ಟಿರೋಂಥ ಒಂದು ಅಭಿಮಾನ, ಒಂದು ಗೌರವ. ಅವರು ಈಗ ಎಲ್ಲೋ ಬೆಂಗಳೂರಿಂದ ಬಂದಿರೋಂಥ ಬನಶಂಕರಿ ನಿವಾಸಿಗಳು, ಅಲ್ಲಿಂದ ಬಂದು 23 ವರ್ಷಗಳಿಂದ ಇಲ್ಲಿಗೆ ಬಂದಾಗ ಎಂತೆಂಥವ್ರು ಬಂದಿರ್ತಾರೆ ಸರ್. ಬೇರೆ ಊರುಗಳಲ್ಲೆಲ್ಲ ಎಂತೆಂಥವ್ರು ಬಂದು ಜಮೀನು ಮಾಡಿ ಎಂತೆಂಥ ಕೋಟ್ಯಾಧೀಶರೆಲ್ಲ ಬಂದು ಮಾಡಿರ್ತಾರೆ. ಆದರೂ ಸಹ ಯಾರಿಗೂ ಅಂಥವ್ರ ಮನಸ್ಸು, ಅಂಥವರ ಒಂದು ಹೃದಯ ಯಾರಿಗೂ ಇಲ್ಲ ಅಂತ ನಾನು ಭಾವಿಸ್ತೀನಿ. ಅಂದರೆ ಇರಬಹುದು, ಆದರೆ ಕಡಿಮೆ. ಆ ಒಂದು ಹೃದಯವಂತರು ನಮ್ಮ ಧನಗೋಪಾಲಣ್ಣವರು. ಆ ಒಂದು ಇದರಿಂದ ಇದೆ ಅಂತಲ್ಲ, ನಮ್ಮೂರಲ್ಲಿ ಸುಮಾರು ಜನಕ್ಕೆ ಪಾಪ ಅವ್ರ ತೋಟದಲ್ಲಿ ಕೆಲಸ ಕಾರ್ಯಗಳಿಂದ ಹಿಡಿದು ಬಡಬಗ್ಗರಿಗೆ ಸಹಾಯಗಳಿಂದ ಹಿಡಿದು ನಮ್ಮ ದೇವಸ್ಥಾನ ಕಾರ್ಯಕ್ರಮಗಳು ಪ್ರತಿಯೊಂದು ನಮ್ಮ ಸಂಘದ ಕಟ್ಟಡ ಕೂಡ ನಮ್ಮ ಕೆ ಧನಗೋಪಾಲಣ್ಣವರು ಕಟ್ಟಿಸ್ಕೊಟ್ಟಿದ್ದಾರೆ.